ಕೊಡ್ತಾ ಇದ್ದೀವಿ. ಈ ದಿನಗಳಲ್ಲಿ ತುಂಬ RTI ಕಾರ್ಯಕರ್ತರು ಭ್ರಷ್ಟಾಚಾರ ಅಂತ ಹೇಳಿ ಒಂದು ವಾಟ್ಸಪ್ ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ಜಾಲತಾಣಗಳಲ್ಲಿ ಸರ್ಕಾರಿ ನೌಕರನ್ನ ಎದುರಿಸಿ ಈ ಥರ ಮಾಡಬಾರ್ದು ಅಂತೇಳಿ ಕೆಲವೊಂದು ಲೈವ್ ಎಲ್ಲ ಜಿಲ್ಲೆಯಿಂದ ಹಿಡಿದು ತಾಲೂಕು ಸರ್ಕಾರಿ ನೌಕರರಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳವರೆಗೂ ಕೂಡ ಬೆದರಿಸ್ತವ್ರೆ. ಹಾಗಾಗಿ ಯಾರು ಕೂಡ ಆ ಥರ ಬೆದರಿಸಬಾರ್ದು. ಏನೋ ತಪ್ಪಿದ್ರೆ ಅದಕ್ಕೆ ಮೇಲಧಿಕಾರಿಗಳಿಗೆ ದೂರು ಕೊಟ್ಟು ಅದನ್ನು ಅವ್ರಿಗೆ ಶಿಕ್ಷೆ ಆಗತ್ತೆ ಮಾಡಬೇಕಾಗಲಿ, ಸುಮ್ಮನೆ ವೈರಲ್ ಮಾಡಿ ವಾಟ್ಸಪ್ಪಲ್ಲಿ ಆಗಲಿ ಅಂಥವೆಲ್ಲ ಮಾಡಬಾರ್ದು ಅಂತೇಳಿ ನಾವು ಒಂಥರ ಈಗ ಇಂಜಿನಿಯರ್ ಸರ್ಕಾರಿ ನೌಕರ ಸಂಘದೆಲ್ಲ ಸೇರಿಕೊಂಡು ಮತ್ತು ಎಲ್ಲ ಕಂದಾಯ ಇಲಾಖೆ ನೌಕರರು ಎಲ್ಲ ಕೂಡ ಒಂದು ಮನವಿ ಕೊಡ್ತಾ ಇದ್ದೀವಿ ತಹಸೀಲ್ದಾರ್ಗೆ. ಈ ಥರ ಆಗೋದಕ್ಕೆ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ನಮಗೆ ಈ ದಿನ ಓದ್ತೀನಿ ಒಂದು ನಿಮಿಷ. ಸರ್ಕಾರಿ ಕಚೇರಿಗಳಲ್ಲಿ ಹೆಚ್ಚಿದ್ದು ಸದರಿ ಅವಕಾಶಗಳು ದುರುಪಯೋಗಪಡಿಸಿಕೊಂಡು ಕೆಲವರು RTI ಕಾರ್ಯಕರ್ತರು ಹೆಸರಿನಲ್ಲಿ ಭ್ರಷ್ಟಾಚಾರ ನಿಗ್ರಹ ಹೆಸರಿನಲ್ಲಿ ಸುಮ್ಮನೆ ತಮ್ಮದ ಕೆಲಸಗಳಿಗೆ ಭೇಟಿ ನೀಡಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಲೈವ್ ಮಾಡಿ ಸರ್ಕಾರಿ ನೌಕರರು ಮಹಿಳಾ ನೌಕರರಿಗೆ ತೊಂದರೆ ನೀಡುತ್ತಿರುವ ಬಗ್ಗೆ ಜಿಲ್ಲೆಗಳಲ್ಲಿ ಕಂದಾಯ ಇಲಾಖೆ ಸಾಕಷ್ಟು ನೌಕರರಿಂದ ಸಂಘಟನೆಗೆ ಮೌಖಿಕ ದೂರುಗಳು ಸ್ವೀಕೃತವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳಾ ನೌಕರರು ಕರ್ತವ್ಯ ನಿರ್ವಹಿಸುವುದು ಬಹಳ ಕಷ್ಟಕರವಾದ ಕೆಲಸವಾಗಿದೆ. ಸರ್ಕಾರದ ಕೆಲಸವನ್ನು ನಿಯಮಗಳನ್ನು ದುರುಪಯೋಗ ಮಾಡಿಕೊಂಡು ಕೆಲವರು ಸರ್ಕಾರದ ನಿಯಮಗಳನ್ನು ಮೀರಿ ತಮಗೆ ಬೇಕಾದ ರೀತಿ ಕೆಲಸ ಮಾಡಿಕೊಂಡು ಕಚೇರಿಯ ನೌಕರರನ್ನು ಅದರಲ್ಲೂ ಮಹಿಳಾ ನೌಕರರನ್ನು ಗುರಿಯಾಗಿಸಿಕೊಂಡು RTI ಕಾರ್ಯಕರ್ತರ ಹೆಸರಿನಲ್ಲಿ ಭ್ರಷ್ಟಾಚಾರ ನಿಗ್ರಹ ಹೆಸರಿನಲ್ಲಿ ಕಚೇರಿಯ ಕರ್ತವ್ಯದ ವೇಳೆಯಲ್ಲಿ ಕಚೇರಿಗೆ ಭೇಟಿ ನೀಡಿ ಕಡತಗಳ ಬಗ್ಗೆ ವಿಚಾರಿಸುವ ನೆಪದಲ್ಲಿ ಮಹಿಳಾ ನೌಕರ ಉಡುಗೆ ತೊಡುಗೆಗಳನ್ನು ಕೇಂದ್ರೀಕರಿಸಿ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸದರಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಲೈವ್ ಬರುವುದು ಅಥವಾ ಅಪ್ಲೋಡ್ ಮಾಡುವುದಾಗಿ ಎದುರಿಸುವುದು, ಹಣಕ್ಕೆ ಬೇಡಿಕೆ ಇಡುವುದು, ಅವರಿಗೆ ಬೇಕಾದ ರೀತಿಯ ಕಡತಗಳನ್ನು ಸಿದ್ಧಪಡಿಸುವಂತೆ ಒತ್ತಡ ಹೇರಿ ಲಾಕೆಟ್ ಮಾಡುತ್ತಿರುವುದು, ಮಾನಸಿಕವಾಗಿ ಹಿಂಸೆ ಆಗುತ್ತಿದ್ದು ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುವುದು ಬಹಳ ಕಷ್ಟಕರವಾಗಿದೆ. ಈ ಬಗ್ಗೆ ಮೇಲಧಿಕಾರಿ ಗಮನ ತಂದು ಮೇಲಧಿಕಾರಿಗಳಿಗೆ ಬಗ್ಗೆ ಅನಗತ್ಯವಾಗಿ ವಿಡಿಯೋ ಮಾಡುವುದನ್ನು ಮಾಡದಂತೆ ತಡೆಯಲು ಪ್ರಯತ್ನಿಸಿದರು. ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಬಾರದು ಅಂತ ಯಾವ ಕಾನೂನು ಇದೆ ಎಂದು ವಿಡಿಯೋ ಮಾಡುವವರು ಮೇಲಧಿಕಾರಿಗಳಿಗೆ ದಬಾಯಿಸುವ ಪ್ರಸಂಗಗಳು ನಡೆಯುತ್ತಿರುತ್ತವೆ. ಇದರಿಂದಾಗಿ ಮಹಿಳಾ ನೌಕರರ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದೆ ಮುಜುಗರಕ್ಕೀಡಾಗಿದ್ದಾರೆ ಎಂದು ಸಾಕಷ್ಟು ಮಾಡಿದ ಸಿಬ್ಬಂದಿಗಳು ಅನೇಕ ಸಭೆಗಳು ತಿಳಿಸಿರುತ್ತಾರೆ. ಆದ್ದರಿಂದ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಬರುವ ಸಂಬಂಧ ಸರ್ಕಾರದ ಹಂತದಲ್ಲಿ ಕೆಲವು ಮಾರ್ಪಾಡುಗಳನ್ನು ತರುವಂತೆ ಕೋರುತ್ತಾ ಮಹಿಳಾ ನೌಕರರ ಕಚೇರಿಗಳಲ್ಲಿ ನಿರ್ಭೀತರಾಗಿ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಲು ದುರುದ್ದೇಶಪೂರ್ವಕವಾಗಿ ಈ ರೀತಿ ವಿನಾಕಾರಣ ವಿಡಿಯೋ ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕಂದಾಯ ಇಲಾಖೆ ಸಮಸ್ತ ಮಹಿಳಾ ನೌಕರರ ಪರವಾಗಿ ಮತ್ತೊಮ್ಮೆ ಈ ಮೂಲಕ ತಮ್ಮನ್ನು ಕೋರುತ್ತೇವೆ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಭ್ರಷ್ಟಾಚಾರ ನಿಗ್ರಹ ಮತ್ತು ಮುಂತಾದ ಹೆಸರಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ನೌಕರರು ಮಹಿಳಾ ನೌಕರರನ್ನು ಗುರಿಯಾಗಿಸಿಕೊಂಡು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಲೈವ್ ಬರುವ ಅಥವಾ ಅಪ್ಲೋಡ್ ಮಾಡುತ್ತಿರುವ ಬಗ್ಗೆ ಈ ದಿನ ಸರ್ಕಾರಿ ನೌಕರ ಸಂಘದಿಂದ ಮತ್ತು ಎಲ್ಲ ಸರ್ಕಾರಿ ನೌಕರರು ನಮಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತೇಳಿ ಸದರಿ ಅವರು ಏನು ಎಲ್ಲ ನೌಕರರು ನಮಗೆ ಮನವಿ ಸಲ್ಲಿಸಿದ್ದಾರೆ. ಅದನ್ನು ನಾವು ಸಂಬಂಧಪಟ್ಟ ಸರ್ಕಾರ ಗಮನಕ್ಕೆ ತರೋದಕ್ಕೆ ನಾವು ಎಲ್ಲ ಸಲ್ಲಿಸಿರೋ ಮನವಿಯನ್ನು ಕಳಿಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ತಿಳಿಸೋಕ್ಕೆ ಹೇಳ್ತಾ ಇದ್ದೀನಿ.